ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಜೈ ಮೋಟಿವೇಶನಲ್ ಸ್ಪೀಕರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಕಂಟೆಂಟ್ ಏನು ಅಂತ ಹೇಳಿದ್ರೆ, ಮೂರನೇ ವ್ಯಕ್ತಿಗೋಸ್ಕರ ನಿಮ್ಮನ್ನ ನಿರ್ಲಕ್ಷ್ಯ ಮಾಡ್ತಾ ಇದ್ರೆ ಏನೇನು ಅರ್ಥ ಕೊಡ್ತಾ ಹೋಗುತ್ತೆ, ಅದರ ರಿಯಾಲಿಟಿ ಏನು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಫಸ್ಟ್ ಟೈಮ್ ಚಾನಲ್ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಆದಷ್ಟು ಬೇಗ 40K ಕಂಪ್ಲೀಟ್ ಆಗಲಿ ಅಂತ ಹೇಳ್ತಾ, ಅಂಡ್ ಕೌನ್ಸಿಲಿಂಗ್ ಬೇಕು ರಿಲೇಶನ್ಶಿಪ್ ಅಲ್ಲೇ, ನಿಮ್ಮ ರಿಲೇಶನ್ಶಿಪ್ ಏನ್ ಪ್ರಾಬ್ಲಮ್ ಆಗಿರುತ್ತೆ ಅದನ್ನ ಮಾತಾಡ್ಬೇಕು ನನ್ನ ಒಟ್ಟಿಗೆ ಅಂತ ಹೇಳಿದ್ರೆ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡ್ಬೋದು, ಬಟ್ ಫೀಸ್ ಇರುತ್ತೆ. ಓಕೆ, ಒಂದೊಂದು ಪಾಯಿಂಟ್ ನೋಡ್ತಾ ಹೋಗೋಣ. ನೋಡಿ, ಯಾವ್ದೋ ಮೂರನೇ ವ್ಯಕ್ತಿಗೋಸ್ಕರ ಗೊತ್ತು ಗುರಿ ಪರಿಚಯ ಏನು ಇರಲ್ಲ. ಸೊ ನಿಮ್ಮ ಲವ್ ತುಂಬಾ ಚೆನ್ನಾಗಿರುತ್ತೆ. ಸೊ ನಿಮ್ಮ ಲವ್ ತುಂಬಾ ಚೆನ್ನಾಗಿರ್ಬೇಕಾದ್ರೆ ಸಡನ್ ಆಗಿ ಯಾವ್ದೋ ಒಬ್ಬ ವ್ಯಕ್ತಿ ನಿಮ್ಮ ಒಂದು ಪಾರ್ಟ್ನರ್ಗೆ ಪರಿಚಯ ಹಾಕಿ, ಸೊ ಅಲ್ಲಿಂದ ಅವರ ಸ್ನೇಹ ಸಂಪರ್ಕ ಅದೆಲ್ಲ ಶುರು ಆಗತ್ತೆ. ಸೊ ಶುರು ಆಗ್ತಾ ಆಗ್ತಾ ಗೊತ್ತಿಲ್ದಿರ ಅವ್ರು ಶುರು ಮಾಡಿರ್ತಾರೆ, ಅಥವಾ ಗೊತ್ತಿದ್ದೋ ಶುರು ಮಾಡಿರ್ತಾರೆ. ಬಟ್ ಅದ್ರ ಮಧ್ಯೆ ನಿಮ್ಗೆ ತುಂಬಾ ಕೇರ್ಲೆಸ್ ಆಗಿ ಕೇವಲ ನೋಡ್ತಿರ್ತಾರೆ, ನಿರ್ಲಕ್ಷ್ಯ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಅವ್ರು ಬದಲಾಗಿದ್ದಾರೆ ಅಂತ ಅರ್ಥ. ಮೊದಲಿನ ವ್ಯಕ್ತಿ, ಮೊದಲಿನ ವ್ಯಕ್ತಿತ್ವ, ಮೊದಲಿನ ಭಾವನೆ, ಮೊದಲಿನ ಯೋಚನೆ ಅದ್ಯಾವುದು ನಿಮ್ಮಲ್ಲಿ ಇನ್ನೂ ಇಟ್ಕೊಂಡಿಲ್ಲ. ನೋಡಿ, ನೀವಿದ್ದು ಇನ್ನೊಬ್ಬರನ್ನ ಪರಿಚಯ ಮಾಡ್ಕೊಂಡು ಅವರಿಗೆ ಪ್ರಿಯಾರಿಟಿ ಕೊಡ್ತಿದ್ದಾರೆ, ಅವ್ರಿಗೆ ಕಾಳಜಿ ಮಾಡ್ತಿದ್ದಾರೆ, ಅವ್ರಿಗೆ ತುಂಬಾ ಲೈಕ್ ಅವರೊಟ್ಟಿಗೆ ಒಡನಾಟ ಇಟ್ಕೋತಿದ್ದಾರೆ ಅಂತ ಹೇಳಿದ್ರೆ ಇಲ್ಲಿ ಗೊತ್ತಾಗತ್ತೆ ನಿಮಗೆ ಎಷ್ಟು ಸಣ್ಣ ಮಟ್ಟಕ್ಕೆ ನೋಡ್ತಿದ್ದಾರೆ ಅಂಡ್ ಅವ್ರಿಗೆ ಎಷ್ಟು ಪ್ರಿಯಾರಿಟಿ ಕೊಡ್ತಿದ್ದಾರೆ ಅಂತ. ಅಂದ್ರೆ ಇಟ್ ಮೀನ್ಸ್ ಕಂಪ್ಲೀಟ್ಲಿ ಚೇಂಜ್ ಆಗಿದ್ದಾರೆ. ಸೊ ನೆನಪಲ್ಲಿ ಇರಲಿ ಈ ಮಾತು. ಓಕೆ, ಸೊ ನೆಕ್ಸ್ಟ್ ಏನು ಸೈನ್ಸ್ ತೋರಿಸುತ್ತೆ ಅಂತ ಹೇಳಿದ್ರೆ, ನಿಮ್ಮ ಮೇಲೆ ಪ್ರೀತಿ ಅಂಡ್ ವ್ಯಾಮೋಹ ಎರಡೂ ಕೂಡ ಕಡಿಮೆ ಆಗಿದೆ. ಬಹಳ ಲೈಕ್ ಜನಗಳಲ್ಲಿ ಇದಂತೂ 100%. ವ್ಯಾಮೋಹ ಅನ್ನೋದು ಬೇರೆಯವ್ರ ಮೇಲೆ ಬಂದು, ಪ್ರೀತಿ ಅನ್ನೋದು ಅವ್ರ ಮೇಲೆ ಲೈಕ್ ಅಟ್ರಾಕ್ಟ್ ತರ ಆಗಿಬಿಟ್ಟು, ಜೊತೆಗೆ ಟ್ರೂ ಆಗಿ ಪ್ರೀತಿ ಮಾಡ್ತಕ್ಕಂಥ ಎಷ್ಟೋ ಜನಗಳಿಗೆ ಈ ತೊಂದರೆ ನಡೀತಾ ಇದೆ. ಟ್ರೂ ಆಗಿ ಅವರೊಟ್ಟಿಗೆ ಅವ್ರಿಗೋಸ್ಕರ ಎಲ್ಲ ತ್ಯಾಗ ಮಾಡ್ತಾರೆ, ತುಂಬಾ ಹಚ್ಕೊಳ್ತಾರೆ, ತುಂಬಾ ಮಗು ತರ ಟ್ರೀಟ್ ಮಾಡ್ತಾರೆ, ಕೇರ್ ಮಾಡ್ತಾರೆ, ಏನ್ ಬೇಕು ಎಲ್ಲಾನು ಕೂಡ ಅವ್ರಿಗೋಸ್ಕರ ಸ್ಯಾಕ್ರಿಫೈಸ್ ಮಾಡ್ಬಿಟ್ಟು ಅವ್ರ ಜೊತೆ ನಿಂತ್ಕೋತಾರೆ. ಬಟ್ ಫೈನಲ್ ಇವ್ರೇನ್ ಮಾಡ್ತಾರೆ, ಬಿಡು ನನ್ನನ್ನು ಬಿಟ್ಟು ಹೋಗಲ್ಲ ಅಂತ ಹೇಳಿ, ಬಿಕಾಸ್ ತುಂಬಾ ಕನೆಕ್ಟ್ ಆಗಿ, ತುಂಬಾ ಅಟ್ರಾಕ್ಟಿವ್ ಆಗಿ, ಲೈಕ್ ಸಾರಿ ಅಟ್ರಾಕ್ಟ್ ಅಲ್ಲ, ತುಂಬಾ ಕನೆಕ್ಟ್ ಆಗಿ, ತುಂಬಾ ಕಾಳಜಿಯಿಂದ, ತುಂಬಾ ಲೈಕ್ ಏನಂತಾರೆ ನಂಬಿಕೆಯಿಂದ ಅವರೊಟ್ಟಿಗೆ ಇದ್ದಿದ್ದಕ್ಕೆ ಅವ್ರೇನ್ ಅನ್ಕೋತಾರೆ, ಇವ್ರಿನ ಅಡಿಕ್ಟ್ ಆಗಿದ್ದಾರೆ, ನಮ್ಮನ್ನು ಬಿಟ್ಟು ಎಲ್ಲೂ ಹೋಗಲ್ಲ. ರೈಟ್, ಹಿಂಗ್ ಥಿಂಕ್ ಮಾಡ್ಬಿಟ್ಟು ಏನ್ ಮಾಡ್ತಾರೆ, ನಿಮ್ಮಲ್ಲಿರ್ತಕ್ಕಂಥ ಪ್ರೀತಿ ಅಂಡ್ ವ್ಯಾಮೋಹ ಬುದ್ಧಿವಂತಿಕೆಯಿಂದ ಬೇರೆಯವ್ರ ಕಡೆ ಶಿಫ್ಟ್ ಮಾಡ್ಕೋತಾರೆ. ಆವಾಗ ಪ್ರೀತಿ ಮತ್ತೆ ವ್ಯಾಮೋಹ ಎರಡೂ ಇಲ್ಲ ಅಂತ ಹೇಳಿದ್ರೆ ಆ ರಿಲೇಶನ್ಶಿಪ್ ಒಣಗೋಗಿರುತ್ತೆ, ಡ್ರೈ ಕಂಪ್ಲೀಟ್ಲಿ, ಏನು ಇರಲ್ಲ ಅಲ್ಲಿ, ವೇಸ್ಟ್ ಆಗ್ಬಿಡತ್ತೆ ನನ್ನ ಪ್ರಕಾರ. ನೋಡಿ, ತಿಳುವಳಿಕೆ ಇದ್ದವ್ರು ಯಾರು ಹಾಗೆ ಮಾಡಬಾರ್ದು ಆಕ್ಚುಲಿ. ಏನಕ್ಕೆ ಅಂತ ಹೇಳಿದ್ರೆ, ಸರಿ ಬರುತ್ತಾ, ಓಕೆ, ಸರಿಯಾಗಿ ಇದ್ಕೊಂಡವ್ರೊಟ್ಟಿಗೆ ಅವ್ರೇನೋ ನಿಮ್ಗೆ ಪ್ರಾಬ್ಲಮ್ ಮಾಡಿಲ್ಲ, ಮತ್ತೊಂದು ಮಾಡಿಲ್ಲ, ಏನಕ್ಕೆ ಅವ್ರಿಗೆ ಬಿಟ್ಟು ಹೋಗುವಂಥದ್ದು, ಅಥವಾ ಏನಕ್ಕೆ ಅವ್ರಿಗೆ ತೊಂದರೆ ಕೊಡುವಂಥದ್ದು ನನ್ನ ಪ್ರಕಾರ. ಬಟ್ ಹಿಂಗೆ ವ್ಯಾಮೋಹ ಮತ್ತೆ ಪ್ರೀತಿ ಕಡಿಮೆ ಆಗಿದೆ ಅಂತ ಅರ್ಥ ನಿಮ್ಮ ನಿರ್ಲಕ್ಷ್ಯ ಮಾಡಿದ್ರೆ. ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಅವರು ನಿಮ್ಮೊಟ್ಟಿಗೆ ಇರೋದೇ ಸುಳ್ಳು. ಸಪೋಸ್ ನಿಮ್ಮ ನಿರ್ಲಕ್ಷ್ಯ ಮಾಡಿಬಿಟ್ಟು ನಿಮ್ಮೊಟ್ಟಿಗೆ ಇದ್ದಾರೆ, ಇನ್ನು ಅಪ್ಪಿ ಬಂಗಾರಿ ಚಿನ್ನ ಅಂತ ಯಾರು ಇದ್ರೆ ಅಲ್ಲಿ ಏನಾಗತ್ತೆ ಗೊತ್ತಾ, ನಾಟಕ ಮಾಡ್ತಿದ್ದಾರೆ ಅವರು. ಸುಳ್ಳು ನಿಮ್ಮೊಟ್ಟಿಗೆ ಇರ್ತಾ ಇರೋದೆಲ್ಲ ಮನಸ್ಸು, ಭಾವನೆ, ಯೋಚನೆ, ಪ್ರೀತಿ, ವ್ಯಾಮೋಹ, ಅಟ್ರಾಕ್ಟ್ ಎಲ್ಲಾನು ಬೇರೆ ಕಡೆ ಇದೆ. ಏನೋ ತೋರಿಕೆಗೋಸ್ಕರ ನಿಮ್ಮೊಟ್ಟಿಗೆ ಹಂಗೆ ಹೆಜ್ಜೆ ಹಾಕ್ತಿದ್ದಾರೆ. ರೈಟ್, ಸೊ ಅದಕ್ಕೆ ಹೇಳ್ತಾ ಇದ್ದೀನಿ ನಾನು, ಅವ್ರು ನಿಮ್ಮೊಟ್ಟಿಗೆ ಇರ್ತಾ ಇರೋದು ಸುಳ್ಳು. ಇದನ್ನು ಕೂಡ ಅರ್ಥ ಮಾಡ್ಕೊಳ್ಳಿ. ಹಾಗಿದ್ಮೇಲೆ ಏನ್ ಮಾಡ್ಬೇಕು, ಈ ತರದಾದಾಗ ಹೆಂಗೆ ಅದನ್ನ ಹ್ಯಾಂಡ್ಲ್ ಮಾಡ್ಬೇಕು, ಹೆಂಗಿರ್ಬೇಕು ಅನ್ನೋದೆಲ್ಲ ನಿಮ್ಗೆ ಲೈಕ್ ಮೈಂಡ್ ಅಲ್ಲಿ ಓಡ್ತಾ ಇದ್ರೆ ನೆಕ್ಸ್ಟ್ ವಿಡಿಯೋಗೋಸ್ಕರ ವೇಟ್ ಮಾಡಿ. ನೆಕ್ಸ್ಟ್ ಅದನ್ನ ಹೇಗೆ ಹ್ಯಾಂಡಲ್ ಮಾಡ್ಬೇಕು ಅಂತ ವಿಡಿಯೋ ಮಾಡ್ತೀನಿ. ಮತ್ತೊಂದು ಟಾಪಿಕ್ ಅಲ್ಲಿ ಸಿಗೋಣ. ಅಂಡ್ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ. ಅಂಡ್ ಕೌನ್ಸಿಲಿಂಗ್ ಬೇಕಾ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ವೆರಿ ಸ್ಮಾಲ್ ಫೀಸ್ ತಗೋತೀವಿ ಅಂತ ಹೇಳ್ತಾ ಮತ್ತೊಂದು ಟಾಪಿಕ್ ಅಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್, ಬಾಯ್.